ಕನ್ನಡ ಕಂಪಲ್ಸರಿ. ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ. ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ. ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ. ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ. ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ
ಕನ್ನಡ ಕಲಿಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕಂದರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕಂದರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕಂದರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕಂದರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕಂದರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕಂದರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡನ ಕಲಿಯೋದನ್ನು ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕಂದರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತು ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನಿಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತೊಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾಯಿದ್ವಿ.